ಈ ರಾತ್ರಿ ವೇಳೆಯಲ್ಲಿ ಒಂದು ಒಂದು ಚಿಕ್ಕ ಒಂದು ಸಂದೇಶ. ಯಾಕೆಂದರೆ ನಾನು ಇಲ್ಲಿಗೆ ಇವತ್ತು ಬರ್ತೀನಿ ಅಂತ ಒಂದು ಕನ್ಫರ್ಮ್ ಇತ್ತು, ಬಟ್ ನಾನು ರಾತ್ರಿ ಸಂಜೆ ಎಷ್ಟೊತ್ತಿಗೆ ಬರ್ತೀನಿ ಅಂತ ನನ್ನ ಕ್ಲಾರಿಫಿಕೇಷನ್ ಇರಲಿಲ್ಲ. ನಾವು 4:15 4:45 ತನಕ ಮಲಗಿಬಿಟ್ಟಿದ್ವಿ. ಆಮೇಲೆ ಹೋಗೋಣ ಅಂತ ಒಂದು ತೀರ್ಮಾನದ ಮೇರೆಗೆ ಬಂದ್ವಿ. ನಾನು ಆಲಯದಲ್ಲಿ ಕೂತ್ಕೊಂಡು ಇವತ್ತು ಒಂದು ಸಂದೇಶವನ್ನು, ಅಲ್ಲಿ ನನಗೆ ಆಲಯದಲ್ಲಿ ಸಿಕ್ಕಿದ ಸಂದೇಶ ಅಲ್ಲ, ನಾನು ಕೂತ್ಕೊಳ್ಳುವಾಗ ನನಗೊಂದು ಸಂದೇಶವನ್ನು ಸಿಕ್ಕಿದೆ. ಆ ಸಂದೇಶವನ್ನು ಇಲ್ಲಿ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡೋನಾಗಿದ್ದೇನೆ. ಹಾಗಾಗಿ ಈ ಯಾವ ಸಂದೇಶ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಾಕ್ಯದಿಂದ ಹೇಳ್ತದೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಹಾಲೆಲೂಯಾ. ದೇವರು ಹೇಳ್ತಾರೆ, ನೀತಿವಂತನ ಈ ಭೂಮಿ ಮೇಲೆ ಒಬ್ಬರೂ ಇಲ್ಲ. ಎಲ್ಲ ಬರೀ ಬಾಯಿ ಮಾತಿನಿಂದ ನೀತಿಯನ್ನು ಬೋಧನೆ ಮಾಡುವವರಾಗಿದ್ದಾರೆ, ನೀತಿಯನ್ನು ಅನುಸರಿಸೋರಾಗಿದ್ದಾರೆ. ಆದರೆ ಮೇಲಿನ ನೋಟಕ್ಕೆ ಮಾತ್ರ ಎಲ್ಲ ನೀತಿವಂತರು. ನಾನು ಒಳ್ಳೆಯವನು, ಅವನು ಒಳ್ಳೆಯವನು, ಅಕ್ಕ ಒಳ್ಳೆಯವಳು, ತಂಗಿ ಒಳ್ಳೆಯವಳು, ಹೀಗೆ ಒಂದು ಇವರು ಮನಸ್ಸಿಗೆ ಬಂದದ್ದ ಮಾತುಗಳನ್ನಲ್ಲಿ ಬರೀ ಅದನ್ನೇ ಹೇಳಕ್ಕೆ ಹೊರಟಿದ್ದಾರೆ ಹೊರತು ಆತ್ಮಿಕವಾಗಿ ನೀತಿವಂತರು ಒಬ್ಬರು ಇಲ್ಲ ಅಂತ ದೇವರು ತಾನೇ ಈ ರೋಮಾಪುರದ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಹಾಲೆಲೂಯಾ. ಹಾಗಾಗಿ ಕೆಳಗೆ ಹೇಳ್ತದೆ, ತಿಳುವಳಿಕೆ ಇಲ್ಲ, ದೇವರನ್ನು ಹುಡುಕುವವರಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಹಾಲೆಲೂಯಾ. ಪ್ರಾರ್ಥನೆಗೆ ಹೋಗ್ತೀವಿ, ಆಲಯಕ್ಕೆ ಹೋಗ್ತೀವಿ, ವಾಕ್ಯವನ್ನು ಕೇಳ್ತೀವಿ, ಹೊರಗಡೆ ಬಂದರೆ ದೇವರಿಗೂ ನಮಗೂ ಯಾವ ರೀತಿ ಸಂಬಂಧ ಇದೆ. ಮತ್ತೆ ಮುಂದಿನ ಭಾನುವಾರ, ಅಲ್ಲಿ ತನಕ ಸೋಮವಾರದಿಂದ ಶನಿವಾರ ತನಕ ನಿನಗೂ ದೇವರಿಗೆ ಏನು ಒಡನಾಟ ಇದೆ? ಹಾಲೆಲೂಯಾ. ನನಗೂ ದೇವರಿಗೆ ಏನು ಸಂಬಂಧವಿದೆ? ನಾನು ಅದಕ್ಕೆ ದೇವರು ಹೇಳ್ತಾರೆ ಧರ್ಮೋಪದೇಶ ಕಾಂಡದಲ್ಲಿ, ದಾರಿಯಲ್ಲಿ ಹೋಗುವಾಗ, ನಡೆಯುವಾಗ, ಕೂರುವಾಗ, ಮಲಗುವಾಗ, ಪ್ರತಿ ಕ್ಷಣವು, ಪ್ರತಿ ಒಂದೊಂದು ಕ್ಷಣವು ನಿನ್ನ ಆತ್ಮದಲ್ಲಿ ದೇವರನ್ನ ಆರಾಧನೆ ಮಾಡುವುದು. ನಾವು ಭಾನುವಾರಕ್ಕೆ ಮಾತ್ರ ದೇವರನ್ನ ಇಟ್ಕೊಂಡಿದ್ದೀವಿ ಹೊರತು ಪ್ರತಿ ದಿವಸ ಇಲ್ಲ. ದೇವರನ್ನು ಬರ್ದಿಲ್ಲ ಅಲ್ಲಿ. ನೀವು ನನ್ನನ್ನು ಹುಡುಕುವುದಾದರೆ ನಾನು ಸಿಕ್ಕುವೆನು, ನೀವು ಮೊರೆ ಇಡುವಾಗ ನಾನು ಸದುತ್ತರನ್ನು ಕೊಡುವೆನು, ನೀವು ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ನಾನು ಬಿಡಿಸುವೆನು, ಆವಾಗ ನೀವು ನನ್ನ ಕೊಂಡಾಡುವಿರಿ. ಹಾಲೆಲೂಯಾ. ಯಾವಾಗ ಇದು? ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ದೇವರೇ ಅಂತ ಕಾಲಕ್ಕೆ ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ಕಷ್ಟದಲ್ಲಿ ಬಿದ್ದಿದ್ದೇನೆ ದೇವರೇ, ನನಗೆ ಈ ಭೂಮಿ ಮೇಲೆ ಯಾವ ಸಹಾಯವನ್ನು ನನಗೆ ಬೇಡ ಸ್ವಾಮಿ, ಈ ಮನುಷ್ಯರು ಬಿರಿ ಹುಸಿರು ದೇವರೇ, ಆತನು ಪರಿಹಾಸ್ಯ ಮಾಡೋನಾಗಿದೆ ನನ್ನ ಕಷ್ಟಗಳನ್ನು ಹೇಳುವಾಗ. ಹಾಲೆಲೂಯಾ. ಯಾಕೆಂದ್ರೆ ಮನುಷ್ಯನು ಪರಿಹಾಸ್ಯ ಮಾಡ್ತಾನಂತೆ. ನೀನು ಅವಾಗ ನೀನು ನನಗೆ ಹಿಂಗೆ ಮಾಡಿದೆಲ್ಲ, ಹಳೆ ಆಗಲಿ ಈಗ ನಿನಗೆ ಇನ್ನೂ ಆಗಲಿ ಅಂತಾನೆ. ದೇವರು ಮನ ಮರುಗುವ ದೇವರಾಗಿದ್ದಾನೆ. ದೇವರು ಅದರಲ್ಲಿ ಲೆಕ್ಕದಲ್ಲಿ ಇಲ್ಲ. ದೇವರು ಬಿಡಿಸುವನಾಗಿದ್ದಾನೆ, ದಾರಿ ತಪ್ಪಿದವರನ್ನಲ್ಲ. ಅದಕ್ಕೆ 99 ಕುರಿಗಳನ್ನು ಬಿಟ್ಟು ಒಂದು ಕುರಿಯನ್ನು ದೇವರು ಹುಡುಕುತ್ತಾ ಇದ್ದಾರೆ. ಅದೇ ಕುರಿಗಳು ನೀವು. 99 ನಾವು ದಾರಿ ತಪ್ಪಿ ಎಲ್ಲಿ ಹೋಗಿದೆ? ಅಯ್ಯೋ, ನನ್ನ ಆಲಯಕ್ಕೆ ಬರ್ತಾ ಇದ್ದಾರೆ, ನನ್ನ ವಾಕ್ಯವನ್ನು ಅನುಸರಿಸ್ತಾ ಇದ್ದಾರೆ, ಇವ್ರನ್ನ ನಾನು ಎಂದಿಗೂ ಕೈ ಬಿಡುವುದಿಲ್ಲ, ಇವ್ರನ್ನ ನಾನು ತೊರೆಯುವುದಿಲ್ಲ. ಹಾಲೆಲೂಯಾ. ಇವರಿಗೆ ಕಷ್ಟ ಕಾಲದಲ್ಲಿ ಮೊರೆ ಇಡುವಾಗ ನಾನು ಬಿಡಿಸ್ತೇನೆ. ಆಕಾಶ ಭೂಮಿ ಅಳೆದೋಗೋದು, ನನ್ನ ಮಾತು ಅಳಿಯುವುದಿಲ್ಲ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹೀಗೆ ದೇವರು ಪ್ರಕಟ ಮಾಡ್ತಾರೆ. ಯಾವಾಗ ನಾವು ಅವರೊಳಗಿರ್ಬೇಕು, ಅವರ ವಾಕ್ಯದಲ್ಲಿ ಬೆಳಿಬೇಕು. ಈ ರೀತಿ ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಂಡಾಗ, ನಡೆಯುವಾಗ, ಈ ದಾರಿಯಲ್ಲಿ, ಈ ಊರಿನಲ್ಲಿ ಯಾರು ನಿಮಗೆ ಎಗರಷ್ಟಿದ್ದಾರೋ ಅವರೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಹೆದರಣ, ನೀ ಅವತ್ತು ಯಾರಿಗೂ ಪ್ರಾರ್ಥನೆ ಮಾಡಿದ್ದೆ ಮಾರಾಯ, ಅವನು ಸೌಖ್ಯ ಆಗ್ಬಿಟ್ಟ, ನನಗೂ ಪ್ರಾರ್ಥನೆ ಮಾಡು, ನನ್ನ ಕುಟುಂಬಕ್ಕೆ ಪ್ರಾರ್ಥನೆ, ನನ್ನ ದನ ಒಂದು ಕಾಲು ನಡೀತಾ ಇಲ್ಲ, ರೋಗ ಆಗಿದೆ, ಅದಕ್ಕೆ ಒಂಚೂರು ಪ್ರಾರ್ಥನೆ ಮಾಡು. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಿ, ಗುಣ ನಾಳೆ ಬೆಳಗ್ಗೆ ಗುಣ ಆಯ್ತು. ಹೇಗೆ ಸಾಧ್ಯ? ಪರಲೋಕದಿಂದ ದೇವರು ನಿಮ್ಮ ಮಾತನ್ನ ಕೇಳಿ ಅಲ್ಲಿ ಬಿಡಿಸುವಂತವರಾಗಿದ್ದಾರೆ. ಹಾಲೆಲೂಯಾ. ಇದು ಇವತ್ತು ನಡೀತಾ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನೀತಿವಂತನ ಗುಡಾರ ಎಂದು ಕದಲುವುದೇ ಇಲ್ಲ, ನೀತಿವಂತನ ಗುಡಾರ ಎಂದು ಕದಲುವುದಿಲ್ಲ ಅಂತ ದೇವರು ಹೇಳ್ತಾರೆ. ಹಾಲೆಲೂಯಾ. ಹಾಗಾಗಿ ಇನ್ನು ಕೆಳಗಡೆ ವಾಕ್ಯ ಇದೆ, ಒಳ್ಳೆಯದನ್ನು ಮಾಡುವನು ಒಬ್ಬನಾದರೂ ಇಲ್ಲ, ಅವರು ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಗಂಟಲು ತೆರೆದಿರುವ ಬೇರೆ ಸಮಾಧಿ ಮಾತುಗಳೇ ಅಂದ್ರೆ ಕೆಟ್ಟ ಕೆಟ್ಟ ಮಾತುಗಳು. ಒಂದು ಮಾತು ಹೇಳಿದ್ರೆ 10 ಮಾತು ಹೇಳಿ ನಿಮ್ಮ ಬಾಯಿಗಳನ್ನು ಮುಚ್ಚುವಂತವರಾಗಿರ್ತಾರೆ.
ಅದು ಹಾಗಲ್ಲ, ಇದು ಹೀಗೆ, ಇದು ಹೀಗಲ್ಲ ಹಾಗೆ ಅಂದುವಾಗ ನೀವೇನು ಮಾಡ್ತೀರಿ? ಅಯ್ಯಪ್ಪ, ನೀವೆಷ್ಟು ಸಲ ಎಷ್ಟು ನಮಗೆ ನಿಮಗೆಲ್ಲ ಅನುಭವವಾಗಿದೆ. ಅಯ್ಯೋಯ್ಯೋ, ಇವ್ರ ಬಾಯಿಗೆ ಯಾರು ನಿಲ್ಲೋರು ಅಲ್ವಾ? ಕೆಲವೊಂದು ಬಾಯಿ ಮಾತಲ್ಲಿ ಅಯ್ಯಪ್ಪ ಇವ್ರಿಗೆ ನಿಲ್ಲಕ್ಕಾಗುತ್ತಾ ಬಾಯಿ, ನಾವು ಸುಮ್ಮನೆ ಇರೋದು ಉತ್ತಮ ಅಂತ. ಅವ್ರ ಬಾಯಿ ತೆರೆದ್ರೆ ಸಮಾಧಿ ಬಾಯಿಗಳಂದ್ರೆ ಅರ್ಥ ಬೇಡದಿದ್ದ ಮಾತುಗಳು, ದೇವರಿಗೆ ವಿರೋಧವಾದ ಮಾತುಗಳೇ ಬರುವುದು. ಹಾಲೆಲೂಯಾ. ಹಾಗಾಗಿ ನೋಡಿ, ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳು ಆಡ್ತಾರೆ. ಅವರ ನಾಲಿಗೆಯಲ್ಲಿ ವಂಚನೆ ಮಾತು, ಒಳ್ಳೆ ಮಾತಿಲ್ಲ. ದೇವರಿಗೆ ಭಾನುವಾರ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ವಲ್ಲ, ಈ ವಾಕ್ಯ ಇಲ್ಲ ಅಲ್ಲೇ, ಮತ್ತೆ ಮುಂದಿನ ಮಾತಾಡ ಹೋದರೆ ಸಾಕು, ಅಲ್ಲಿ ತನಕ ದೇವರಿಗೆ ರಜಾ, ಇಷ್ಟು ದುಡ್ಡು ಬೀಗ ಚರ್ಚಿಗೆ. ಹಾಲೆಲೂಯಾ. ಆ ಥರ ದೇವರಿಗೆ ಪ್ರತಿ ದಿವಸ ನಿಮ್ಮ ಕುಟುಂಬ ಪ್ರಾರ್ಥನೆ ನೀವು ಮಾಡ್ರಿ. ಪ್ರತಿ ದಿವಸ ನೀವು ಮಣ್ಕಾಲ ಹಾಕಿ 2 ನಿಮಿಷ ನಿಮ್ಮ ಮಕ್ಕಳಿಗೋಸ್ಕರ ದೇವರು ಹೆಸರು ಮೇಲೆ ಹೇಳ್ತಾರೆ. ಸ್ತ್ರೀಗೆ, ಯಾರಿಗೆ? ಮರಿಯಮ್ಮನಿಗೆ ಹೇಳೋದು, ಸ್ತ್ರೀಯೇ ನನಗಾಗಿ ನೀವು ಅಳಬೇಡ್ರಿ, ನಿಮ್ಮ ಮಕ್ಕಳಿಗಾಗಿ ನೀವು ಅಳಿಯಿರಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಇರುವಂಥ ಜಾಗದಲ್ಲಿ ಅವ್ರನ್ನ ನಾನು ತಲೆ ಮೇಲೆ ನನ್ನ ಹಸ್ತ ಇರ್ತದೆ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಹೋಗುವಾಗ ಎಷ್ಟು ಟ್ರಾಫಿಕ್ ಇರ್ತದೆ, ಬರುವಾಗ ಎಷ್ಟು ಟ್ರಾಫಿಕ್ ಇರ್ತದೆ, ಕೆಲಸ ಕಾರ್ಯಗಳಲ್ಲಿ ಎಷ್ಟು ಟ್ರಾಫಿಕ್ ಇರ್ತದೆ, ಮನೆಯಲ್ಲಿ ಗ್ಯಾಸ್ ಹಚ್ಚಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ಬೋದಲ್ಲ. ಇದೆಲ್ಲ ದೇವರ ಸಾನ್ನಿಧ್ಯ ಅವರ ಮೇಲೆ ಇರ್ತದೆ. ಎಲ್ಲಿ?